ಯಾರ ಮನೆ ಅಜ್ಜಿ ಇದು? ಇಲ್ಲಿಗ ಕರ್ಕೊಂಬಂದ್ರಿ? ಒಂದು ನಿಮಿಷ ಇರು, ಯಾರ ಮನೆ ಅಂತ ಈಗ ನಿನ್ಗೆ ಗೊತ್ತಾಗುತ್ತೆ. ಮೇಡಮ್ ಸರ್, ಬನ್ನಿ ಒಳಗೆ. ಕೆಳಗೆ ಕೂತ್ಕೊಂಡೆ ಸುಧಾ? ಕೆಲಸ ಕೊಟ್ಟು ಯಜಮಾನ್ರು ನೀವು, ನಿಮಗೆ ಸರಿಸಮಾನವಾಗಿ ಹೇಗೆ ಕೂತ್ಕೊಳ್ಳೋದು ಮೇಡಮ್? ಹೇಗಿದೆಯಮ್ಮ? ಚೆನ್ನಾಗಿದ್ದೀನಿ. ಏನೇನೋ ಆಗೋಯ್ತಲ್ಲ ಮೇಡಮ್. ಎಲ್ಲ ನಾವು ಪಡ್ಕೊಂಡು ಬಂದಿದ್ದು. ಶ್ರೀ ಸರ್, ನೀವು ಹೇಗಿದ್ದೀರಾ? ಏನು ಮಾಡ್ತಾಯಿದ್ದೀರಾ? ಇಷ್ಟು ದಿನ ಬೇರೆ ಕಂಪ್ನಿಯಲ್ಲಿ ಕೆಲಸಕ್ಕೆ ಪ್ರಯತ್ನ ಮಾಡ್ತಿದ್ದೆ. ಈಗ ನನ್ನದೇ ಆದಂಥ ಒಂದು ಕಂಪ್ನಿ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ನಮ್ಮಂಥ ನೂರಾರು ಜನಕ್ಕೆ ಕೆಲಸ ಕೊಟ್ಟವ್ರು ನೀವು. ಬೇರೆಯವ್ರ ಕೆಳಗಡೆ ಕೆಲಸ ಮಾಡೋದು ಸರಿಯಲ್ಲ. ನಿಮ್ಮದೇ ಬಿಸ್ನೆಸ್ ಶುರು ಮಾಡಿ ಸರ್. ನಮ್ಮಂಥ ನೂರಾರು ಜನಕ್ಕೆ ಕೆಲಸ ಕೊಡ್ಬೋದು. ಅದರಿಂದ ನಮಗೂ ಸಂತೋಷ ಆಗುತ್ತೆ. ಆ ವಿಚಾರನೇ ಮಾತಾಡೋಣ ಅಂತ ಬಂದಿದ್ದೀವಿ. ಈಗ ನಿನ್ನಿಂದ ಒಂದು ಸಹಾಯ ಆಗಬೇಕು. ಹೇಳಿ. ಸಣ್ಣದಾಗಿ ಒಂದು ಬಿಸ್ನೆಸ್ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಯಾರ ಹತ್ರ ಆದರೂ ಬಡ್ಡಿಗೆ ಸ್ವಲ್ಪ ಸಾಲ ಇಸ್ಕೊಡ್ತೀಯಾ? ಎಷ್ಟು ಬೇಕಾಗಿತ್ತು? ಸದ್ಯಕ್ಕೆ ಒಂದು 30,000 ಸಿಕ್ಕಿದ್ರೆ ಸಾಕು. ಚಿಕ್ಕದಾಗಿ ಮನೇಲೇ ಮಸಾಲೆ ಪದಾರ್ಥಗಳನ್ನ ತಯಾರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ತಗೊಳ್ಳಿ. $30,000 ಇದೆ. ಥ್ಯಾಂಕ್ ಯು ಸುಧಾ ಅವರೇ. ಅನ್ನ ಹಾಕ್ದವ್ರು ನೀವು, ಕೈ ಮುಗಿಬಾರ್ದು. ನಿಮ್ಮಿಂದ, ನಿಮ್ಮ ಸಂಸ್ಥೆಯಿಂದ ನಮ್ಮ ಮನೆ ನಡೀತಾ ಇದೆ. ಎಷ್ಟೋ ಸಲ ಕಷ್ಟ ಅಂತ ಸಾಲ ತಗೊಂಡಿದ್ದೆ. ಅದನ್ನು ವಾಪಸ್ ಕೊಡೋಕ್ಕೆ ಬಂದಾಗ ಪರವಾಗಿಲ್ಲ ನೀನೇ ಇಟ್ಕೊ ಅಂತ ಕಳಿಸಿದ್ರಿ. ಮುಂದೆ ಯಾವಾಗಲಾದರೂ ಕೊಡುವೆ ಅಂತ ಹೇಳಿದ್ರಿ. ಆ ದಿನ ಈಗ ಬಂದಿದೆ ಅನ್ಕೊಳ್ಳಿ. ಇದನ್ನು ಹೆಮ್ಮೆಯಿಂದ ಕೊಡ್ತಿದ್ದೀನಿ ಅಂತ ಅಂದ್ಕೊಳ್ಬೇಡಿ. ತುಂಬ ನೋವಿಂದ, ದುಃಖದಿಂದ ಕೊಡ್ತಾ ಇದ್ದೀನಿ. ಆ ಭಗವಂತ ನಮ್ಮನ್ನು ಸಾಕಿದವ್ರನ್ನ ಇಂಥ ಕಷ್ಟಕ್ಕೆ ದೂಡಿದ್ನಲ್ಲ ಅಂತ ನೋವಿದೆ. ಆದರೆ ತುಂಬ ಆತ್ಮವಿಶ್ವಾಸನೂ ಇದೆ. ನೀವು ಮತ್ತೆ ಕಂಪನಿ ಕಟ್ತೀರಾ ಅಂತ. ಇನ್ನು ನನಗೆ ಅಷ್ಟು ವಿಶ್ವಾಸ ಇಲ್ಲ. ನಿಮ್ಗಾದ್ರೂ ಇದೆಯಲ್ಲ? ನಿಮ್ಮ ಸಾಮರ್ಥ್ಯದ ಬಗ್ಗೆ ಮೇಡಮ್ ಗೊತ್ತು. ನೀವು ಖಂಡಿತ ಸಾಧಿಸ್ತೀರಾ. ನಾವು ಕಂಪನಿಯಿಂದ ಹೊರಗೆ ಬಂದು ಈ ಸ್ಥಿತಿಯಲ್ಲಿದ್ದರೂ ನೀವು ನಮ್ಮ ಮೇಲೆ ಇಟ್ಟಿರೋ ವಿಶ್ವಾಸ ನೋಡಿ ತುಂಬ ಸಂತೋಷ ಆಗುತ್ತೆ. ಹರಿ ನಮ್ಮಿಂದ ಕಂಪನಿ ಕಿತ್ಕೊಂಡ, ಆದರೆ ನಿಮ್ಮಗಳಿಗೆ ನಮ್ಮ ಮೇಲಿರೋ ಪ್ರೀತಿ ವಿಶ್ವಾಸನ ಅವನಿಂದ ಕಿತ್ಕೊಳ್ಳೋಕ್ಕಾಗಲಿಲ್ಲ. ನಿಮ್ಮಲ್ಲಿರೋ ಪ್ರೀತಿ ವಿಶ್ವಾಸ ಯಾವಾಗಲೂ ಹೀಗೆ ಇರುತ್ತೆ. ಅದು ಯಾವತ್ತಿಗೂ ಹೋಗೋದಿಲ್ಲ. ಈಗಲೂ ನಿಮ್ಮ ಜೊತೆಗೆ ಬರೋಕ್ಕೆ ನಾವೆಲ್ಲ ಸಿದ್ಧ. ಸದ್ಯದಲ್ಲಿ ಆ ದಿನ ಬೇಗ ಬರಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ದೀನಿ. ಎಲ್ಲ ಒಳ್ಳೇದಾಗತ್ತೆ. ಇವತ್ತು ನನಗೆ ಇನ್ನೊಬ್ರು ಅಮ್ಮ ಸಿಕ್ತಂಗಾಯ್ತು.